ಫ್ರೆಂಡ್ಸ್ ಹೇಗಿದ್ದೀರಾ? ಇದು ಶುಕ್ರವಾರದ ಈವ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಮಾವಾಸ್ಯೆ ಐತಲ್ಲ, ಹಾಗಾಗಿ ನಾನು ಸಂಜೆ ಕಡೆಯಿಂದ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಅಮಾವಾಸ್ಯೆ ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ತುಂಬಾ ಜನ ಅಂತಾರೆ. ಆದ್ರೆ ತಲೆ ಸ್ನಾನ ಮಾಡಲಿಲ್ಲ ಅಂದ್ರೆ ನನಗೆ ಪೂಜೆ ಮಾಡಕ್ ಮನ್ಸೇ ಬರಲ್ಲ. ಶನಿವಾರ ಬೆಳಿಗ್ಗೆನೆ ಫ್ರೆಶ್ ಅಪ್ ಎಲ್ಲ ಆಗಿ ವಿಂಡೋ ಎಲ್ಲ ತೆಗೆದೆ ರೂಮಿಂದು ಫ್ರೆಶ್ ಗಾಳಿ ಬರ್ಲಿ ಅಂತ ಹಿಂದಿಗೆ ರೊಟ್ಟಿ ಮತ್ತೆ ತರಕಾರಿ ಪಲ್ಯ ಮಾಡಿದ್ರು. ನಾನು ತಿಂದು ಹಾಗೆ ಡೈಸಿಗೂ ರೈಸ್ ಕಲ್ಸಿಟ್ಟೆ. ಯಜಮಾನ್ರು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಹಾಗೆ ಅವರು ರೊಟ್ಟಿ ಮತ್ತೆ ಪಲ್ಯ ತಿಂದ್ರು. ಡೈಸಿ ಯಾಕೋ ನೆನೆಯಿಂದ ಊಟನೂ ಮಾಡಿರ್ಲಿಲ್ಲ, ತುಂಬಾ ಮಂಕಾಗಿದ್ಲು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಯಜಮಾನ್ರು. ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ಮ ಮಗುನ ಇಟ್ಕೊಂಡು ಹೇಗೆ ಕೆಲಸ ಎಲ್ಲ ಮಾಡ್ಕೊಂತೀರಾ, ಎಲ್ಲ ನೀವೇ ಮಾಡ್ತಿರಲ್ಲ, ನಮ್ಮ ಮಗು ಅಂತೂ ತುಂಬಾ ಅಳ್ತಾರೆ, ನಿಮ್ಮ ಮಗು ಅಳಲ್ವಾ ಅಂತ ಕೇಳ್ತಾ ಇದ್ರಿ. ನನ್ನ ಮಗನು ಫಸ್ಟ್ ತುಂಬಾ ರಚ್ಚೆ ಹಿಡಿತಿದ್ದ, ಹಾಗಾಗಿ ಅವನಿಗೆ ಬಾಲಗ್ರಹ ತಾಳಿ ಮಾಡ್ಸಾಕಿದ್ವಿ. ಅವಾಗಿಂದ ಅಷ್ಟು ಹಠ ಮಾಡಲ್ಲ, ಇವಾಗ ಚೆನ್ನಾಗಿ ಆಟ ಆಡ್ತಾನೆ. ತಾಳಿ ಮಾಡ್ಸಾಕಿದ್ರು ಕೆಲವೊಂದು ಮಕ್ಕಳು ತುಂಬಾ ರಚ್ಚೆ ಹಿಡಿತಾರೆ. ಯಾಕಂದ್ರೆ ನಾವು ಒಂದೇ ಕಡೆ ಮಗುನ ಇಟ್ಕೊಂಡಿದ್ರೆ ಮಗುಗೂ ಬೋರ್ ಆಗುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ಆಟ ಆಡಿಸಿ ಓಡಾಡಿಸಿದ್ರೆ ಮಗುಗೂ ಫ್ರೆಶ್ ಅಪ್ ಆದಂಗೆ ಆಗುತ್ತೆ. ಸೊ ಅದು ಆಕ್ಟಿವ್ ಆಗಿರುತ್ತೆ, ಆಟ ಆಡತ್ತೆ ಕೂಡ. ಒಂದೇ ಕಡೆ ಯಾವಾಗಲೂ ಮಗುನ ಇಟ್ಕೋಬಾರ್ದು.